ಅಭಿಯಾನ ಕಾರ್ಯಕ್ರಮವು ಇವತ್ತಿನ ದಿವಸ ನಮ್ಮ ಗ್ರಾಮದಲ್ಲಿ ಎಲ್ಲ ವಿಜ್ಞಾನಿಗಳ ತಂಡ ಆಗಮಿಸಿ ಬೀಜೋಪಚಾರ ಹಾಗೂ ಜೈವಿಕ ಕೀಟನಾಶಕಗಳ ಬಗ್ಗೆ ನಮ್ಮ ಗ್ರಾಮದ ರೈತರಿಗೆ ಸಮಗ್ರ ಮಾಹಿತಿಯನ್ನು ಒದಗಿಸಿಕೊಟ್ಟರು. ಕಬ್ಬಿನ ಡೊಳ್ಳೆ ಹುಳುವ ನಿರ್ವಹಣೆ ಹಾಗೂ ಬೀಜೋಪಚಾರ ಮತ್ತು ಇತರೆ ಕಬ್ಬಿನಲ್ಲಿ ಹೆಚ್ಚಿನ ಇಳುವರಿಯನ್ನು ತೆಗೆದುಕೊಳ್ಳೋದ್ರ ಬಗ್ಗೆ ಕೃಷಿ ಸಂಕಲ್ಪ ಅಭಿಯಾನವನ್ನು ಇವತ್ತು ನಮ್ಮ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಅವರಿಗೆ ನಮ್ಮ ಗ್ರಾಮದ ರೈತರ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತೇವೆ. ಬೆಳೆಯುವ ವಿವಿಧ ಹಂತಗಳಲ್ಲಿ ಯಾವ ಥರ ರಸಗೊಬ್ಬರಗಳನ್ನು ನೀಡಬೇಕು, ಯಾವ ಥರದ ಕೀಟಪಾತಗಳನ್ನು ಹತೋಟಿ ಮಾಡಬೇಕು ಅಂತ ಹೇಳಿ ಕೃಷಿ ಇಲಾಖೆ ಹಾಗೂ ಮತ್ತಿಕೊಪ್ಪ ಕೆಎಲ್ಲಿ ಕೆವಿಕೆ ವಿಜ್ಞಾನಿಗಳ ತಂಡದೊಂದಿಗೆ ಒಂದು ಅಭಿಯಾನವನ್ನು ಪ್ರಾರಂಭ ಮಾಡಿದ್ದಾರೆ. DAP ಗೊಬ್ಬರ ಬದಲಾಗಿ ನಾವು ವಿವಿಧ ಸಂಯುಕ್ತ ಕಾಂಪ್ಲೆಕ್ಸ್ ಗೊಬ್ಬರಗಳನ್ನು ಬಳಸಿದರೆ ಅವರು ಕಾಳ ಕಟ್ಟುವ ಹಂತ ಆಯಿತು ಮತ್ತು ಬೆಳೆಯ ವಿವಿಧ ಹಂತಗಳಲ್ಲಿ ಬೆಳೆ ತುಂಬ ಚೆನ್ನಾಗಿ ಬರ್ತದೆ ಅಂತೇಳಿ ಒಂದು ಅಭಿಯಾನದಲ್ಲಿ ತಿಳಿಸ್ಕೊಟ್ಟಿದ್ವಿ. ಗುರುತು ಕಾಣ್ತದೆ ಬೆಟ್ಟದಲ್ಲಿ ಅಲ್ಲಿ ಇಲ್ಲಿ ಪ್ಲಾಸ್ಟಿಕ್ನ ಅದೇ ಗುರುತಿಂದ ಹಾಕಿದ್ದಾರೆ. ಅದೆಲ್ಲ ಸರ್ವೆ ಮಾಡ್ತಾ ಇದ್ದಾರೆ. ಇಡೀ ತಾಲೂಕಿನ ಸರ್ವೆ, ಇಡೀ ರಾಜ್ಯದ ಸರ್ವೆ, ಜಿಲ್ಲೆಯ ಸರ್ವೆ. ಅದರೊಳಗೆ ಫಾರೆಸ್ಟ್ ಯಾವುದು, ಬೆಟ್ಟ ಯಾವುದು, ಮಾಲ್ಕಿ ಜಮೀನು ಯಾವುದು, ಸರ್ಕಾರಿ ಜಮೀನು ಯಾವುದು, ಅದರ ಜೊತೆಯಲ್ಲಿ ಅದರೊಳಗೆ ಬಹಳ ಮುಖ್ಯವಾಗಿ ನಮ್ಮ ಔಟಾಣ ಯಾವುದು ಹೊರಡೋದನ್ನೆಲ್ಲ ಮಾಡ್ತಿದ್ದಾರೆ. ನಾವು ನಮ್ಮ ವಹಿವಾಟಿನಲ್ಲಿ ಇರೋದನ್ನು ಒಂದು ಸ್ವಲ್ಪ ಬಾಂಧಿಗೆ ಹಾಕೊಂಡ್ರೆ ಮುಂದೆ ಅದಕ್ಕೂ ನಾವು ಏನಾದರೂ ಒಂದು ಸರ್ವೆ ನಂಬರ್ ಕೊಡಿ ಹೇಳಿ ಕೇಳಲಿಕ್ಕೆ ಆಗ್ತದೆ. ಗ್ರಾಮ ಭೂಮಿಯನ್ನು ಉಳಿಸ್ಕೊಂಡು ನಮ್ಮ ಜಿಲ್ಲೆ ಒಳಗೆ ನಾವು 30 ವರ್ಷದಲ್ಲಿ ಇದೇ ಪ್ರದೇಶದಲ್ಲಿ 25-30 ವರ್ಷದಲ್ಲಿ ಈಪನಹಳ್ಳಿಯವರು, ಯಡಹಳ್ಳಿಯವರು, ಆಚೆ ಕಡೆಗೆ ಪುಟ್ಟನ್ ಮನೆಯವರು, ಇತ್ತೀಚೆಗೆ ಯಲ್ಲಾಪುರದ ಹಳ್ಳಿಗಳ ಜನರು ಸಂರಕ್ಷಣೆ ಮಾಡೋದ್ರ ಬಗ್ಗೆ, ಬೆಟ್ಟ ನಾಶ ಆಗೋದನ್ನ, ಬೆಟ್ಟ ಅತಿಕ್ರಮಣ ಆಗೋದನ್ನ ಅದರಲ್ಲಿ ಕೃಷಿ ಕ್ಷೇತ್ರದಲ್ಲೂ ಸಹ ಏನೇನು ಬದಲಾವಣೆ ತರಬೇಕು, ಹೇಗೆ ನಾವು ಇಂಪ್ಲಿಮೆಂಟೇಷನ್ ಮಾಡಬೇಕು ಅನ್ನೋದನ್ನು ಇದು ಅಭಿಯಾನದ ರೂಪದಲ್ಲಿ ಇವತ್ತು ಭಾರತ ವಿಕಸಿತ ಕೃಷಿ ಅಭಿಯಾನ ಕಾರ್ಯಕ್ರಮವನ್ನು ಚಾಲನೆ ನೀಡಲಾಗಿದೆ. ಸಂಸದರು ಮತ್ತು